ವೀಕ್ಷಕರಿಗೆ ನಮಸ್ಕಾರ. ಅತಿ ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ವಿಧಿವಶರಾದ ನಟರ ಬಗ್ಗೆ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯದಾಗಿ ಶಂಕರ್ ನಾಗ್ ಅವರು ಕನ್ನಡ ಚಿತ್ರರಂಗದ ದಂತಕಥೆ ಅಂತಾನೆ ಹೇಳಬಹುದು. ಏಕೆಂದರೆ ಬಹುಮುಖ ಪ್ರತಿಭೆಯಾಗಿ ಅವರು ನಟಿಸಿದ್ದಾರೆ, ಹಾಗೆ ನಿರ್ದೇಶಕರಾಗಿಯೂ ಕೂಡ ಅವರು ನಟಿಸಿದ್ದಾರೆ. ಇವರು ಕೇವಲ 35ನೇ ವಯಸ್ಸಿನಲ್ಲಿ 1990ರಲ್ಲಿ ಕಾರ್ ಅಪಘಾತದಲ್ಲಿ ತೀರಿ ಹೋದರು ಅಂತಾನೆ ಹೇಳಬಹುದು. ಇನ್ನು ಎರಡನೆಯದಾಗಿ ನೋಡುವುದಾದರೆ ಬಹಳ ದುಃಖವಾಗುತ್ತೆ. ಏಕೆಂದರೆ ಯಾರು ಕೂಡ ದ್ವೇಷಿಸದ, ಯಾವಾಗಲೂ ಹಸನ್ಮುಖಿಯಾಗಿಯೇ ಇದ್ದು ಜಗತ್ತಿಗೆ ಯಾವ ರೀತಿಯಲ್ಲಿ ಬದುಕಬೇಕೆಂದು ಹೇಳಿಕೊಟ್ಟ ವ್ಯಕ್ತಿತ್ವ ಅಂತಾನೆ ಹೇಳಬಹುದು. ಅವರೇ ನಿಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ 29, 2021ರಂದು ಕೇವಲ 46 ವಯಸ್ಸಿನಲ್ಲಿ ಹೃದಯಾಘಾತದಿಂದ ತೀರಿ ಹೋದರು ಅಂತಾನೆ ಹೇಳಬಹುದು. ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ನಷ್ಟನೇ ಅಂತ ಹೇಳಬಹುದು. ಹಾಗೆ ಇನ್ನು ಮೂರನೆಯದಾಗಿ ಹೇಳಬೇಕೆಂದರೆ ಕನ್ನಡ ಚಿತ್ರರಂಗದ ಯುವ ನಟರಾಗಿದ್ದ ಚಿರಂಜೀವಿ ಸರ್ಜಾ ಅವರು ಕೇವಲ 39 ವಯಸ್ಸಿನಲ್ಲಿ ಜೂನ್ 2020ರಲ್ಲಿ ತೀವ್ರ ಹೃದಯಾಘಾತದಿಂದ ತೀರಿ ಹೋದರು ಅಂತ ಹೇಳಬಹುದು. ಇನ್ನು ನಾಲ್ಕನೆಯದಾಗಿ ಹೇಳುವುದಾದರೆ ಕನ್ನಡ ಚಿತ್ರರಂಗದ ಸ್ಫುರದ್ರೂಪಿ ಮತ್ತು ಭರವಸೆಯ ನಟರೆಂದೇ ಖ್ಯಾತಿ ಪಡೆದ ಸುನೀಲ್ ಅವರು 30ನೇ ವಯಸ್ಸಿನಲ್ಲಿ ಅಂದರೆ 1994ರಲ್ಲಿ ಕಾರು ಅಪಘಾತದಲ್ಲಿ ತೀರಿ ಹೋದರು ಅಂತಾನೆ ಹೇಳಬಹುದು. ಇನ್ನು ಐದನೆಯದಾಗಿ ಹೇಳಬೇಕೆಂದರೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಆಗಿರ್ತಕ್ಕಂಥ ಸಂಚಾರಿ ವಿಜಯ್ ಅವರು 2021ರಲ್ಲಿ ಬೈಕ್ ಅಪಘಾತದಲ್ಲಿ ಗಾಯಗೊಂಡು ಮೃತಪಟ್ಟರು. ಆಗ ಕೇವಲ ಅವರಿಗೆ 38 ವರ್ಷ ಮಾತ್ರ ಆಗಿತ್ತು. ಇನ್ನು ಆರನೆಯದಾಗಿ ಹೇಳುವುದಾದರೆ ಇವರ ಪಾತ್ರ ಇಷ್ಟ ಆಗದೇ ಇರುವ ಜನರೇ ಇಲ್ಲ ಅಂತ ಹೇಳಬಹುದು. ಏಕೆಂದರೆ ಅವರೇ ನಮ್ಮ ಹಾಸ್ಯ ನಟ ಆಗಿರ್ತಕ್ಕಂಥ ಬುಲೆಟ್ ಪ್ರಕಾಶ್ ಇವರು ಕೇವಲ 44ನೇ ವಯಸ್ಸಿನಲ್ಲಿ ಅಂದರೆ 2020ರಲ್ಲಿ ಆರೋಗ್ಯ ಸಮಸ್ಯೆಯಿಂದ ವಿಧಿವಶರಾಗಿದ್ದರು. ಇದನ್ನೆಲ್ಲ ವೀಕ್ಷಿಸಿದ ನಂತರ 2020 ಮತ್ತು 21ನೇ ವರ್ಷಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅತ್ಯಂತ ಕರಾಳ ವರ್ಷಗಳೇ ಅಂತ ಹೇಳಬಹುದು. ಇಲ್ಲಿಯವರೆಗೆ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.